ದೇಶದ ಟೋಟಲ್ ಸ್ಕ್ವೇರ್ ಮೀಟರ್ ಬಂದು 714.3 ಸ್ಕ್ವೇರ್ ಕಿಲೋಮೀಟರ್ಗಳು. ಅಂದರೆ ನಮ್ಮ ಬೆಂಗಳೂರಿಗಿನ್ನ ಚಿಕ್ಕ ಕಂಟ್ರಿ ಇದು. ಈ ದೇಶದಲ್ಲಿ ಎಲ್ಲೇ ನೋಡಿದ್ರು ಮಹಾಪ್ರಭು ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಸಿಂಗಪೂರ್ನಲ್ಲಿ ನಾವಿದ್ದಂತ 5 ದಿನಗಳಲ್ಲಿ ಭೇಟಿ ನೀಡಿದಂತ ಸ್ಥಳಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಿಂಗಪೂರಲ್ಲಿ ನಾವು ವಿಸಿಟ್ ಮಾಡಿದಂತ ಮೊದಲನೇ ಪ್ಲೇಸ್ ಬಂದು ಗಾರ್ಡನ್ಸ್ ಬೈ ದ ಬೇ ಅಂತ. ಬನ್ನಿ ನೋಡೋಣ. ನೋಡಿ ಇಲ್ಲಿ ನೇಚರ್ ವಾಕ್ ಏನು ಸಖತ್ತಾಗಿದೆ ಅಂತ. ಫುಲ್ಲು ಲೋಟಸ್ಗಳಿದೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಫಿಶಸ್ ಅಂತ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಯಾವ ಥರ ಫಿಶಸ್ ಇದೆ ಅಂತ. ಬಿಗ್ ನೋಸ್ಡ್ ಟರ್ಟಲ್ಲು, ಆಲಿಗೇಟರ್ ಗಾರು, ಅರ್ಬಾಮಿಯಾ, ಯಾವುದೇ ಥರ ಹೆಸರುಗಳಿದೆ ಇವರು ನೋಡ್ಕೊಂಡು ಓದ್ಕೊಳ್ಳಿ. ರಿಟೇಲ್ ಕ್ಯಾಟ್ ಫಿಶ್, ಪಾಚು. ಬನ್ನಿ ಇವಾಗ ಈ ಕಡೆ ಏನಿದೆ ಅಂತ ನೋಡೋಣ. ಕ್ಯಾಕ್ಟಸ್ ಪ್ಲಾಂಟ್ ಏನು ಇಷ್ಟೊಂದು ದೊಡ್ಡದಾಗಿದ್ದಾವೆ. ಇದೆಲ್ಲ ಇವರೇ ಬೆಳೆಸಿರೋದು ಅನಿಸುತ್ತೆ. ನೋಡ್ತಾ ಇರ್ಬೋದು ಮೇಲ್ಗಡೆ ಫ್ಯಾನ್ ಎಲ್ಲ ಹಾಕಿದ್ದಾರೆ, ಹಾಗೆ ಸಪೋರ್ಟ್ ಕೊಟ್ಟು ನಿಲ್ಲಿಸಿದ್ದಾರೆ. ಸಖತ್ ದೊಡ್ಡದಾಗಿದ್ದಾವೆ ಕ್ಯಾಕ್ಟಸ್ ಗಿಡಗಳು. ಎಲ್ಲ ದೇಶದಲ್ಲೂ ಈ ಥರ ಜನಗಳಿದ್ದೇ ಇರ್ತಾರೆ ನೋಡಿ. ಗಿಡಗಳ ಮೇಲೂ ಬಿಟ್ಟಿಲ್ಲ, ಕೆತ್ಬಿಟ್ಟಿದ್ದಾರೆ. ಇಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇದೆ. ಸೇಮ್ ಎಲ್ಲ ಈ ಕ್ಯಾಕ್ಟಸ್ ಜಾತಿ ಗಿಡಗಳೇ. ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಹಾಕಿದ್ದಾರೆ ಗಾರ್ಡನ್. ಇದು ಆ್ಯಕ್ಚುಲಿ ಅವಾಗ ಕಾರ್ಟೂನ್ಸಲ್ಲಿ ನೋಡ್ತಾ ಇದ್ವಿ. ಹಾಗೆ ನಮಗೆ ಈ ಸೈನ್ಸ್ ಬುಕ್ಕಲ್ಲಿ ಕೊಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ, ಅಂದರೆ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾಗ. ಇದನ್ನು ಮುರಿದ್ರೆ ನೀರು ಬರುತ್ತಂತೆ. ಡೆಸರ್ಟಲ್ಲೆಲ್ಲ ಈ ಪ್ಲ್ಯಾಂಟು ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಮುರಿದ್ರೆ ನೀರು ಬರುತ್ತೆ, ಈ ನೀರನ್ನ ಕುಡಿತಾ ಇದ್ರಂತೆ. ಹಾಗೆ ಇದರಲ್ಲಿ ಹಣ್ಣುಗಳು ಬಿಡುತ್ತೆ, ಹಣ್ಣು ಕೂಡ ತಿಂತಾರೆ. ನೋಡ್ಬೋದು ಇಲ್ಲಿ ಬೇಜಾನಿದೆ ಆ ಥರ. ಎಲ್ಲನೂ ಎಕ್ಸಾಟಿಕ್ ಪ್ಲ್ಯಾಂಟ್ಸು. ಗಾರ್ಡನ್ ವಾಕ್ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ಸಖತ್ತು ಹ್ಯುಮಿಡಿಟಿ ಇಲ್ಲಿ ಸಿಂಗಪೂರಲ್ಲಿ. ಇಷ್ಟು ಮರಗಳಿದ್ರೂ ಸಖತ್ತು ಬೆವರ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ಪಾಂಡ್ ಇದೆ ನೋಡಿ. ಈ ಪಾಂಡ್ ಹೆಸರು ವಿಕ್ಟೋರಿಯಾ ಲಿಯಾ ಪಾಂಡ್. ಇಲ್ಲಿ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ ಅನಿಸುತ್ತೆ. ಎಲ್ಲ ಕಡೆ ತಮಿಳಲ್ಲಿ ಕೂಡ ಬೋರ್ಡ್ನ ಹಾಕಿದ್ದಾರೆ. ನೋಡಿ ಹೇಗಿದೆ ಅಂತ ಪಾಂಡು. ಸಕ್ಕತ್ತಾಗಿದೆ. ಸಖತ್ತು ಹ್ಯೂಮಿಡಿಟಿ ಇಲ್ಲಿ, ಅದಕ್ಕೆ ಸ್ವಲ್ಪ ಈ ಥರ ಕಾಣಿಸ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.
ಇನ್ನು ಸೆಕೆಂಡ್ ಪ್ಲೇಸ್ ಬಂದು ಸಿಂಗಾಪುರಲ್ಲಿ ನಾವು ವಿಸಿಟ್ ಮಾಡಿದ್ದು ಮರೀನಾ ಬರಾಜ್. ಈ ಮರೀನಾ ಬರಾಜ್ ನ ಕನ್ಸ್ಟ್ರಕ್ಟ್ ಮಾಡೋ ಮೇನ್ ಉದ್ದೇಶ ಬಂದು ಫ್ಲಡ್ ಈ ತರ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಸಿಂಗಾಪುರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಈ ಮರೀನಾ ಬರಾಜ್ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿದ್ದು 2005ರಲ್ಲಿ ಮತ್ತೆ 2008ರಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಇದು ಓಪನ್ ಆಗಿದ್ದು ಬಂದು 2008 ಅಕ್ಟೋಬರ್ 31ನೇ ತಾರೀಕು. ಈ ಮರೀನಾ ಬರಾಜ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಟೋಟಲ್ ಖರ್ಚಾಗಿರೋದು ಬಂದು $226 ಸಿಂಗಾಪುರ್ ಮಿಲಿಯನ್. ಇನ್ನು ಸಿಂಗಾಪುರ್ಲಿ ನಾವು ವಿಸಿಟ್ ಮಾಡಿದಂಥ ಥರ್ಡ್ ಪ್ಲೇಸ್ ಬಂದು ಮೆರ್ಲಿನ್ ಪಾರ್ಕ್. ಈ ಸ್ಟ್ಯಾಚ್ಯೂನ ನೀವು ಎಲ್ಲಾದ್ರೂ ಒಂದ್ ಕಡೆ ನೋಡೇ ಇರ್ತೀರಾ. ಸಿಂಗಾಪುರ್ಗೆ ಹೋಗಿ ಇದ್ರ ಮುಂದೆ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂತಂದ್ರೆ ನಿಮ್ ಸಿಂಗಾಪುರ್ ಟ್ರಿಪ್ಪನೇ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾರೆ. ಸಂಜೆ ಹೊತ್ತು ನೋಡೋದಕ್ಕಂತೂ ಸಖತ್ತಾಗಿ ಕಾಣುತ್ತೆ, ಆದ್ರೆ ಜನ ಅಂತೂ ಫೋಟೋ ತಕ್ಕೊಳ್ಳೋದಕ್ಕೆ ಇಲ್ಲಿ ಮುಗಿ ಬಿದ್ದಿರ್ತಾರೆ. ಇನ್ನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಗೀಸ್ಗೆ ಬಂದ್ವಿ. ಇದು ಒಂಥರ ಶಾಪಿಂಗ್ ಸ್ಟ್ರೀಟ್ ತರ ಸಿಂಗಾಪುರಲ್ಲಿ. ಇಲ್ಲಿ ತುಂಬಾ ಐಟಮ್ಸ್ಗಳು ಕಮ್ಮಿಗೆ ಸಿಗುತ್ತೆ ಅಂತ ಕೇಳ್ಪಟ್ವಿ. ನಾವು ಮನೆಗೆ ಸ್ವಲ್ಪ ಚಾಕ್ಲೇಟ್ಸು ಎಲ್ಲ ಶಾಪಿಂಗ್ ಮಾಡಿದ್ವಿ. ಈ ಸಿಂಗಾಪುರ್ನ ಶಾಪಿಂಗ್ ಸ್ಟ್ರೀಟ್ಗಳ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ, ಅಪ್ಕಮಿಂಗ್ ವಿಡಿಯೋಸಲ್ಲಿ ನೋಡ್ತೀರಾ. ಇನ್ನು ಸಿಂಗಾಪುರಲ್ಲಿ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದು ಸೆಂಟೋಸಾ ಐಲ್ಯಾಂಡ್. ಸಿಂಗಾಪುರಲ್ಲಿ ನೋಡಲೇಬೇಕಾದಂಥ ಒಂದು ಸ್ಪಾಟ್ ಇದು. ಇಲ್ಲಿ ನೀವು ವೆರೈಟಿ ಆಫ್ ಅಡ್ವೆಂಚರಸ್ ಆಕ್ಟಿವಿಟೀಸ್ನ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಮ್ಯಾನ್ ಮೇಡ್ ಸೀನ ಕೂಡ ನೋಡ್ಬೋದು. ಸೆಂಟೋಸಾ ಎಕ್ಸ್ಪ್ರೆಸ್ ಅನ್ನೋ ಮಿನಿ ಟ್ರೈನ್ ತರ ಒಂದಿದೆ. ಸೆಂಟೋಸಾ ಒಳಗಡೆ ಇರೋ ಬೇಜಾನ್ ಪ್ಲೇಸಸ್ಗಳಿಗೆ ಅದು ಕನೆಕ್ಟ್ ಆಗುತ್ತೆ. ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಜೇಬ್ ತುಂಬ ದುಡ್ಡು ಇಟ್ಕೊಂಡೋಗಿ, ಯಾಕೆ ಅಂತಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಇನ್ನು ಸಿಂಗಾಪುರಲ್ಲಿ ಮುಸ್ತಫಾ ಅನ್ನೋ ಈ ಪ್ಲೇಸು ಶಾಪಿಂಗಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಮುಸ್ತಫಾ ಅಂದ ತಕ್ಷಣ ನೀವು ನಮ್ಮ ಸಾಧು ಮಹಾರಾಜನ ನೆನ್ಪು ಮಾಡ್ಕೊಂಡ್ಬಿಡ್ತೀರಾ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಸಿಂಗಾಪುರಲ್ಲಿ ಮುಸ್ತಫಾ ಅನ್ನೋ ಈ ಪ್ಲೇಸಲ್ಲಿ ಎಲ್ಲಾ ತರದ ಐಟಮ್ಗಳು ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನನಗಾದಂಥ ಎಕ್ಸ್ಪೀರಿಯನ್ಸ್ ಏನೇ ಬೇರೆ. ಈ ಪ್ಲೇಸ್ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ, ಆ ವಿಡಿಯೋ ಅಪ್ಕಮಿಂಗ್ ವಿಡಿಯೋಸಲ್ಲಿ ಬರುತ್ತೆ. ಸೊ ಇದಾಯಿತು ಸ್ನೇಹಿತರೆ ನನ್ನ ಒಂದು ಸಿಂಗಾಪುರ್ ಟ್ರಿಪ್ನ ಶಾರ್ಟ್ ವಿಡಿಯೋ. ತುಂಬಾ ಶಾರ್ಟ್ ಆಯಿತು ಅನಿಸುತ್ತೆ ಅಲ್ಲ ಯೂಟ್ಯೂಬ್ಗೆ ವಿಡಿಯೋ. ಸೊ ರೀಸನ್ ಬಂದು ನಾವು ಕಾಲೇಜ್ ಕಡೆಯಿಂದ ಸಿಂಗಾಪುರ್ಗೆ ಒಂದು ಇಮರ್ಷನ್ ಪ್ರೋಗ್ರಾಮ್ ಮೇಲೆ ಹೋಗಿದ್ದು. ನಾನು ಸ್ಟೂಡೆಂಟ್ ಅಂಬಾಸಿಡರ್ ಆಗಿದ್ದರಿಂದ ನನಗೆ ಯೂಟ್ಯೂಬ್ಗೆ ವಿಡಿಯೋನ ಮಾಡೋದಕ್ಕೆ ಅಷ್ಟಾಗಿ ಟೈಮ್ ಸಿಗ್ತಾ ಇರಲಿಲ್ಲ. ರೀಲ್ಸ್ಗೆಲ್ಲ ಬೇಜಾನ್ ಕಂಟೆಂಟ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಸಿಂಗಾಪುರ್ ಇನ್ ಡೀಟೇಲ್ ವ್ಲಾಗ್ಸ್ನ ನೋಡ್ಬೋದು. ಇನ್ನು ನಾವಿದ್ದಂಥ ರೆಸಾರ್ಟ್ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಹಾಗೆ ಅಲ್ಲಿನ ಫುಡ್ ಬಗ್ಗೆ ಅದನ್ನೆಲ್ಲ ನೀವು ಬರೋವಂಥ ವ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.